ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಭೀಕರ ಘಟನೆಯಾಗಿದೆ. ಸ್ವಾತಂತ್ರ್ಯ ಹೋರಾಟ ಮಾಡ್ತಿರೋ ಬಲೂಚಿಗಳು ಪಾಕಿಸ್ತಾನದ ಟ್ರೈನ್ ಅನ್ನು ಹೈಜಾಕ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅಗೇನ್ ಅದೇ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಮೇಲೆ ದಾಳಿಯಾಗಿದೆ. ಈ ಮೂಲಕ ಈ ವರ್ಷದಲ್ಲಿ ನಿರಂತರ 7ನೇ ಬಾರಿಗೆ ಈ ರೈಲಿನ ಮೇಲೆ ದಾಳಿ ಮಾಡಿದ್ದಾರೆ. ರೈಲಿನ ಟ್ರ್ಯಾಕ್ ನಡಿ ಸುಧಾರಿತ ಸ್ಫೋಟಕ ಇಟ್ಟು ಉಡಾಯಿಸಿದ್ದಾರೆ. ಪರಿಣಾಮ ರೈಲಿನ ಹಲವಾರು ಬೋಗಿಗಳು ಹಳಿತಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಸಿಂಧ್ ಮತ್ತು ಬಲೂಚಿಸ್ತಾನ್ ಗಡಿಗೆ ಸಮೀಪ ಇರೋ ಸುಲ್ತಾನ್ ಕೋಟ್ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಗಾಯಗೊಂಡಿರೋ ಪ್ರಯಾಣಿಕರಿಗೆ ಸದ್ಯ ವೈದ್ಯಕೀಯ ಚಿಕಿತ್ಸೆ ಕೊಡಲಾಗ್ತಿದೆ. ಇದರ ಬೆನ್ನಲ್ಲೇ ಮುನೀರನ ಸೇನೆ ಸ್ಥಳಕ್ಕೆ ಓಡಿದೆ. ಸದ್ಯ ದಾಳಿಯ ಹೊಣೆಯನ್ನ ಯಾವುದೇ ಸಂಘಟನೆ ಓಪನ್ ಆಗಿ ಹೊತ್ಕೊಂಡಿಲ್ಲ. ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಆದರೆ ಇದು ಮಾರ್ಚ್ ತಿಂಗಳ ಹೈಜಾಕ್ನ ನಂತರದ ಅತಿದೊಡ್ಡ ಘಟನೆ. ಯಾಕಂದ್ರೆ ಕಳೆದ ತಿಂಗಳು ಕೂಡ ಬಲೂಚ್ ಲಿಬರೇಷನ್ ಗಾರ್ಡ್ಸ್ ಇದೇ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಹೈಜಾಕ್ ಮಾಡೋ ಪ್ರಯತ್ನ ಮಾಡಿದ್ರು. ಸುಧಾರಿತ ಸ್ಫೋಟಕ ಇಟ್ಟು ಉಡಾಯಿಸಿದ್ರು. ಆದರೆ ಹೆಚ್ಚಿನ ಹಾನಿಯಾಗಿರಲಿಲ್ಲ. ಮುನೀರ್ ವಿರುದ್ಧವೂ ಜನ ತಿರುಗಿ ಬಿದ್ದಿರಲಿಲ್ಲ. ಆದ್ರೀಗ ಮತ್ತೆ ಸಿಂಧ್ನಿಂದ ಬರ್ತಾ ಇದ್ದ ಟ್ರೈನ್ಗೆ ಸ್ಫೋಟಕ ಬಿದ್ದಿದೆ. ಹಲವರ ಸ್ಥಿತಿ ಚಿಂತಾಜನಕ ಆಗಿದೆ. ಈ ದಾಳಿಯಲ್ಲಿ ಯಾರನ್ನ ಟಾರ್ಗೆಟ್ ಮಾಡಲಾಗಿದೆ? ಪಾಕ್ ಸೈನಿಕರು ಇದರ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕು. ಆದರೆ ಟ್ರಂಪ್ ಮತ್ತು ಮುನೀರ್ ನಡುವೆ ಬಲೂಚಿಸ್ತಾನದಿಂದ ಮಿನರಲ್ ಕದಿಯೋ ಒಪ್ಪಂದ ಆದ ಬೆನ್ನಲ್ಲೇ, ರೇರ್ ಅರ್ಥ್ಸ್ ಅನ್ನ ತೋಡೋ ಒಪ್ಪಂದ ಆದ ಬೆನ್ನಲ್ಲೇ, ಪೆಟ್ರೋಲಿಯಂ ಹುಡುಕ್ತೀವಿ ಅನ್ನೋ ಒಪ್ಪಂದ ಆಗಿರೋ ಬೆನ್ನಲ್ಲೇ ಈ ಘಟನೆಯಾಗಿದೆ. ಇನ್ನೊಂದು ಕಡೆ ಇದೇ ಪಾಕಿಸ್ತಾನದಿಂದ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಚೀನಾ ಕಿವಿಗೆ ಹೂ ಇಟ್ಟು ಪಾಕ್ ಅಮೆರಿಕಾಗೆ ರೇರ್ ಅರ್ಥ್ ಮತ್ತು ಕ್ರಿಟಿಕಲ್ ಮಿನರಲ್ ಸಪ್ಲೈ ಮಾಡಿದೆ. ಪಾಕಿಸ್ತಾನದ ಮಾಧ್ಯಮಗಳೇ ರಿಪೋರ್ಟ್ ಮಾಡಿವೆ. ಇದರ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಯುಎಸ್ ಸ್ಟ್ರಾಟಜಿಕ್ ಮೆಟಲ್ಸ್ ಒಪ್ಪಂದ ಆಗಿತ್ತು. ಈ ಒಪ್ಪಂದದ ಅಡಿಯಲ್ಲಿ ಪಾಕಿಸ್ತಾನದ ಮಿನರಲ್ಸ್ ಅನ್ನ ಅಮೆರಿಕಗೆ ಸುರಿಬೇಕು. ಈಗ ಅದರ ಮೊದಲ ಶಿಪ್ಮೆಂಟ್ ಹೋಗಿದೆ. ಪಾಕ್ ಸರ್ಕಾರಿ ಚಾಲಿತ ಫ್ರಂಟಿಯರ್ ವರ್ಕ್ಸ್ ಆರ್ಗನೈಸೇಷನ್ ಅನ್ನೋ ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿ ಈ ಕೆಲಸ ಮಾಡಿದೆ. ಕಳಿಸಿರೋ ಶಿಪ್ಮೆಂಟ್ನಲ್ಲಿ ವಿವಿಧ ಖನಿಜಗಳಿದ್ದು ಕಾಪರ್ ಕಾನ್ಸಂಟ್ರೇಟ್, ಆಂಟಿಮನಿ ಮತ್ತು ನಿಯೋಡಿಮಿಯಂ ಹಾಗೂ ಪ್ರಸಿಯೋಡಿಮಿಯಂನಂತಹ ರೇರ್ ಅರ್ಥ್ ಮಿನರಲ್ಸ್ ಇವೆ. ಇದೇ ಡೀಲ್ ಅಡಿಯಲ್ಲಿ ಅಮೆರಿಕ ಪಾಕಿಸ್ತಾನದಲ್ಲಿ ಮಿನರಲ್ ಪ್ರಾಸೆಸಿಂಗ್ ಮತ್ತು ಡೆವಲಪ್ಮೆಂಟ್ ಫೆಸಿಲಿಟಿ ಸೆಟಪ್ ಮಾಡೋಕೆ ಸುಮಾರು $500 ಮಿಲಿಯನ್ ನಷ್ಟು ಹೂಡಿಕೆ ಮಾಡೋ ಪ್ಲಾನ್ ಹಾಕೊಂಡಿದೆ. ಈ ಬೆಳವಣಿಗೆಯನ್ನು ಅಮೆರಿಕದ ಕಂಪನಿಗಳು ದೊಡ್ಡ ಮೈಲುಗಲ್ಲು ಅಂತ ಕರೆದಿವೆ. ಗಣಿಗಾರಿಕೆಯಲ್ಲಿ 2 ರಾಷ್ಟ್ರಗಳ ನಡುವೆ ಪೂರ್ಣ ಪ್ರಮಾಣದ ಸಹಯೋಗಕ್ಕೆ ಇದು ರೂಪುರೇಷೆಯನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಡೀಲ್ನಿಂದ ಪಾಕಿಸ್ತಾನಕ್ಕೆ ಜಾಗತಿಕ ಕ್ರಿಟಿಕಲ್ ಮಿನರಲ್ಸ್ ಮಾರ್ಕೆಟ್ನ ಆಕ್ಸೆಸ್ ಸಿಗುತ್ತೆ. ಬಿಲಿಯನ್ ಡಾಲರ್ ದುಡ್ಡು ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ. ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ. ಹೆಚ್ಚೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಪಾಕ್ ಮಾಧ್ಯಮಗಳು ಕುಣಿತಾ ಇದ್ದಾರೆ. ಆದರೆ ಈ ಒಪ್ಪಂದಕ್ಕೆ ಪಾಕಿಸ್ತಾನದ ವಿಪಕ್ಷಗಳಿಂದ ವಿರೋಧ ಇದೆ. ಪಾಕಿಸ್ತಾನ ಸರ್ಕಾರ ಅಮೆರಿಕದೊಂದಿಗೆ ಸೀಕ್ರೆಟ್ ಡೀಲ್ ಮಾಡಿಕೊಂಡಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಿವೀಲ್ ಮಾಡಬೇಕು. ಇದರ ಬಗ್ಗೆ ಪಾರ್ಲಿಮೆಂಟ್ ಮತ್ತು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಇಮ್ರಾನ್ ಖಾನ್ರ PTI ಪಕ್ಷದ ವಕ್ತಾರರು ಆಗ್ರಹ ಮಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನ ಜನ ಮತ್ತು ದೇಶದ ಹಿತಾಸಕ್ತಿಗೆ ಹಾನಿಯಾಗುವಂತ ಯಾವುದೇ ಒಪ್ಪಂದವನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಈ ಹಿಂದೆ 1615ರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಬ್ರಿಟಿಷರಿಗೆ ಸೂರತ್ ಬಂದರಿನಲ್ಲಿ ವ್ಯಾಪಾರ ಹಕ್ಕುಗಳನ್ನು ಕೊಟ್ಟು ದೊಡ್ಡ ತಪ್ಪು ಮಾಡಿದ್ರು. ಇದರಿಂದ ಬ್ರಿಟಿಷರಿಗೆ ಭಾರತದ ಮೇಲೆ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಯಿತು. ಹೀಗಾಗಿ ಇವತ್ತು ಪಾಕಿಸ್ತಾನ ಸರ್ಕಾರ ಇಂತಹ ಬೇಜವಾಬ್ದಾರಿಯುತ ಒಪ್ಪಂದವನ್ನ ಮಾಡಿಕೊಂಡು ಅಂತಹದ್ದೇ ಸಮಸ್ಯೆ ಎದುರಿಸಬಹುದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಆಸಿಮ್ ಮುನೀರ್ ಟ್ರಂಪ್ ಖನಿಜಗಳನ್ನ ಗಿಫ್ಟ್ ಮಾಡಿದ್ದನ್ನ ಪಾಕ್ ಸಂಸದ ವಲಿ ಖಾನ್ ಟೀಕೆ ಮಾಡಿದ್ರು. ಈಗ ಇದಕ್ಕೆ ಬಹುಮಾನ ಸಿಕ್ಕಿದೆ. ಈ ರೀತಿ ಟೀಕಿಸಿರೋದಕ್ಕೆ ಸಂಸದನಿಗೆ ನೀಡಿರೋ ಸೆಕ್ಯೂರಿಟಿ ಪ್ರೊಟೆಕ್ಷನ್ ತೆಗೆದು ಹಾಕಲಾಗಿದೆ. ನೀನೇನಾದರೂ ಹೊಡ್ಕೊಂಡು ಹೋದ್ರೆ ಹೋಗ್ಲಿ, ಸೆಕ್ಯೂರಿಟಿ ತೆಗಿತಾ ಇದ್ದೀವಿ ಅಂತ. ಪಾಕ್ ಸೇನೆಯೇ ಈತನನ್ನ ನೆಕ್ಸ್ಟ್ ಈಗ ಟಾರ್ಗೆಟ್ ಮಾಡುವ ಆತಂಕ ಅವರಿಗೆ ಎದುರಾಗಿದೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ವಲಿ, ನನಗೆ ಮತ್ತು ನನ್ನ ಫ್ಯಾಮಿಲಿಗೆ ಏನಾದರೂ ಆದರೆ, ಯಾರಾದರೂ ಗುಂಡು ಹಾರಿಸಿದ್ರೆ ಪಾಕ್ ಸರ್ಕಾರವೇ ಹೊಣೆ, ಅವರೇ ಹೊಡಿಲಿಕ್ಕೆ ಸೆಕ್ಯೂರಿಟಿ ತೆಗೆದುಬಿಟ್ಟು ನಾಟಕ ಆಡ್ತಾ ಇದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಂತ ಅವಾಮಿ ನ್ಯಾಷನಲ್ ಪಾರ್ಟಿ ಪ್ರತಿಕ್ರಿಯಿಸಿ ಇವೆಲ್ಲ ರಾಜಕೀಯ ಸೇಡು ಅಂತ ಹೇಳಿದೆ. ಇನ್ನು ಸ್ನೇಹಿತರೆ, ಸುತ್ತು ಜಗತ್ತಲ್ಲಿ ಮುಂದುವರಿಯುವ ಮುನ್ನ ನಮ್ಮ ವೀಕ್ಷಕರಲ್ಲಿ ಸಣ್ಣ ಮನವಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಸುತ್ತು ಜಗತ್ತನ್ನ ಮುಂದುವರಿಸ್ತಾ ಇದ್ದೇವೆ. ಏನೋ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಮಾಡಿದ ಹಾನಿಗೆ ಅಮೆರಿಕ ಔಷಧ ಹಿಡ್ಕೊಂಡು ಓಡ್ ಬಂದಿದೆ. ಪಾಕಿಸ್ತಾನದಲ್ಲಿ ಭಾರತ ಡ್ಯಾಮೇಜ್ ಮಾಡಿದ ವಿಮಾನಗಳನ್ನ ರಿಪೇರಿ ಮಾಡೋಕೆ ಅಮೆರಿಕ ನಿಯೋಗ ಪಾಕಿಸ್ತಾನಕ್ಕೆ ಇಳಿದಿದೆ. ಈ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರನ ಮನವಿಯ ಮೇರೆಗೆ ಈ ವಿಶೇಷ ಟೀಮ್ಗಳು ಆಗಮಿಸಿವೆ. ಇವರು ಅಮೆರಿಕ ನಿರ್ಮಿತ F-16 ಫೈಟರ್ ಜೆಟ್ಸ್, ಸ್ವೀಡನ್ ನಿರ್ಮಿತ SAB 2000 ARIA ವ್ಯಾಕ್ಸ್ ಏರ್ಕ್ರಾಫ್ಟ್ಸ್, ಹಾಗೆ C-130 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಸ್, ರೇಡಾರ್ ಸಿಸ್ಟಮ್ಸ್, ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ರಿಪೇರಿ ಮಾಡ್ತಾರಂತೆ. ಈ ಹಾನಿಯಾದ ಜೆಟ್ಗಳನ್ನ ಪಾಕಿಸ್ತಾನ ಚೀನಾಗೆ ರಿಪೇರಿಗೆ ಕೊಟ್ಟರೆ ಅಮೆರಿಕ ಪ್ರಾಬ್ಲಮ್ ಆಗುತ್ತೆ. ಟೆಕ್ನಾಲಜಿ ಚೀನಾ ಕದಿಯಬಹುದು
ಮಾಡಬಹುದು ಅನ್ನೋ ಹೆದರಿಕೆ. ಹೀಗಾಗಿ ಅಮೆರಿಕ ತಾನೇ ಓಡ್ ಬಂದಿದೆ ರಿಪೇರಿ ಮಾಡಿಕೊಡಕ್ಕೆ ಪಾಕಿಸ್ತಾನಕ್ಕೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅಮೆರಿಕ ಪಾಕಿಸ್ತಾನಕ್ಕೆ ಮಿಸೈಲ್ ಕೊಡೋಕೆ ಮುಂದಾಗಿದೆ. ಪಾಕ್ ವಾಯುಪಡೆಗೆ ಬೇಕಾಗಿರೋ ಅಡ್ವಾನ್ಸ್ಡ್ ಏರ್ ಟು ಏರ್ ಮಿಸೈಲ್ ಮಾರಾಟ ಮಾಡೋಕೆ ಅಮೆರಿಕ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಈ ಡೀಲ್ ಪ್ರಕಾರ 2030ರಷ್ಟೊತ್ತಿಗೆ ಪಾಕಿಸ್ತಾನ ಅಮೆರಿಕದ AIM-120D3 ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ಸ್ AMRAAMS ಖರೀದಿ ಮಾಡುತ್ತೆ. ಈ ಮಿಸೈಲ್ AMRAAM ಶ್ರೇಣಿಯ ಅತ್ಯಂತ ಲೇಟೆಸ್ಟ್ ಮತ್ತು ಮೋಸ್ಟ್ ಅಡ್ವಾನ್ಸ್ಡ್ ವೇರಿಯಂಟ್. ಈ AMRAAM ಮ್ಯಾಕ್ 4 ಸ್ಪೀಡ್ನಲ್ಲಿ ಚಲಿಸುತ್ತೆ. 90 ಕಿಲೋಮೀಟರ್ ರೇಂಜ್ ದೂರದಲ್ಲಿ, ಅಂದರೆ ಬಿಯಾಂಡ್ ವಿಜುವಲ್ ರೇಂಜ್ನಲ್ಲಿ ದಾಳಿ ಮಾಡಿ ಹೊಡೆಯುತ್ತೆ. ಶತ್ರು ಫೈಟರ್ ಏರ್ಕ್ರಾಫ್ಟ್ಗಳನ್ನು ಅನೇಕ ಯುದ್ಧಗಳಲ್ಲಿ ಪ್ರೂವ್ ಆಗಿದೆ. F-16 ವಿಮಾನಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. 2019ರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ಗೆ ಪ್ರತಿಕ್ರಿಯೆ ಕೊಡೋಕೆ ಅಂತ ಪಾಕಿಸ್ತಾನ ಬಂದಾಗ ಅವರು ಅಭಿನಂದನ್ ವರ್ಧಮಾನ್ ಅವರ ವಿಮಾನಕ್ಕೆ ಹೊಡೆದಿದ್ದು ಕೂಡ ಇದೇ AMRAAM ಅನ್ನು ಬಳಸಿ. ಈಗ ಇದರ ಅಡ್ವಾನ್ಸ್ಡ್ ವರ್ಷನ್ ಅನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಕೊಡೋಕೆ ಅಪ್ರೂವಲ್ ಕೊಟ್ಟಿದೆ. ಕಳೆದ ಜುಲೈ ತಿಂಗಳಲ್ಲಿ ಪಾಕಿಸ್ತಾನ ಏರ್ಫೋರ್ಸ್ ಮುಖ್ಯಸ್ಥ ಜಹೀರ್ ಅಹಮದ್ ಬಾಬರ್ ಸಿಂಧು ಅಮೆರಿಕ ಸೇನೆಯ ಹಿರಿಯ ಅಧಿಕಾರಿಗಳು ಮತ್ತು ನಾಯಕರನ್ನು ಮೀಟ್ ಮಾಡಿದರು. ಆವಾಗ ಕೊಡಿ ಸ್ವಾಮಿ ಅಂತ ಕೇಳ್ಕೊಂಬಂದಿದ್ರು. ಈಗ ಈ ಬೆಳವಣಿಗೆ ಆಗಿದೆ. ಇದರಿಂದ ಪಾಕಿಸ್ತಾನದಲ್ಲಿ ಪ್ರಸ್ತುತ ಇರೋ F-16 ಫ್ಲೀಟ್ನ ಆಪರೇಷನಲ್ ರೇಂಜ್ ಹೆಚ್ಚಾಗುತ್ತೆ, ಮತ್ತಷ್ಟು ನಿಖರವಾಗಿ ದಾಳಿ ಮಾಡಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಈ ಮೂಲಕ ಪಾಕಿಸ್ತಾನ ಅನ್ನೋ ರೋಗ್ ನೇಷನ್ ಅನ್ನು ಭಾರತದ ವಿರುದ್ಧ ಬಳಸೋ ಕೆಲಸವನ್ನು ಅಮೆರಿಕ ಮತ್ತೆ ಕಂಟಿನ್ಯೂ ಮಾಡಿದಂತಾಗಿದೆ. ಇನ್ನು ಎಂದಿನಂತೆ ಪಾಕಿಸ್ತಾನ ಸೇನೆಯ ಸುಳ್ಳಿನ ಪ್ರೊಪಗಂಡ ಮುಂದುವರೆದಿದೆ. ಪಾಕ್ ಸೇನೆಯ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ನ ಡೈರೆಕ್ಟರ್ ಜನರಲ್ ಅಹಮದ್ ಶರೀಫ್ ಚೌಧರಿ, ಉಗ್ರನ್ ಮಗ, ನಾವು ಯಾವ ಫೈಟರ್ ಜೆಟ್ಗಳನ್ನು ಕೂಡ ಕಳ್ಕೊಂಡಿಲ್ಲ, ಭಾರತ ನಮ್ಮ ಒಂದು ಫೈಟರ್ ಜೆಟ್ಟನ್ನು ಕೂಡ ಹೊಡೆದಿಲ್ಲ ಅಂತ ಹೇಳಿದೆ. ಅಲ್ಲದೆ ಈ 4 ದಿನಗಳ ಸಂಘರ್ಷದಲ್ಲಿ ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳು ಚೆನ್ನಾಗಿ ಕೆಲಸ ಮಾಡಿವೆ. ನಾವು ಚೀನಾ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮಧ್ಯೆ ಯಾವುದೇ ತಾರತಮ್ಯ ಮಾಡಲ್ಲ, ಎಲ್ಲರೂ ನಮಗೆ ಮಿತ್ರರೇನೋ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕದೊಂದಿಗೆ ಪಾಕಿಗಳು ತುಂಬಾ ಕ್ಲೋಸ್ ಆಗ್ತಿರೋ ಟೈಮ್ನಲ್ಲಿ ಚೀನಾ ಕಣ್ಣು ಕೆಂಪಾಗ್ತಿರೋ ಹೊತ್ತಲ್ಲೇ ಪಾಕ್ ಸೇನೆ ಈ ತೇಪೆ ಹಚ್ಚೋ ಕೆಲಸ ಮಾಡಿದೆ. ಇನ್ನು ಟ್ಯಾರಿಫ್ನಿಂದ ಹದಗೆಟ್ಟಿದ್ದ ಬ್ರೆಜಿಲ್ ಅಮೆರಿಕ ಸಂಬಂಧ ಸುಧಾರಿಸುವ ರೀತಿ ಕಾಣಿಸ್ತಾ ಇದೆ. ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡ ಸಿಲ್ವಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಬ್ರೆಜಿಲ್ ವಸ್ತುಗಳ ಮೇಲೆ ಅಮೆರಿಕ ಹಾಕಿರೋ 50% ಟ್ಯಾರಿಫ್ ಅನ್ನ, ಹಾಗೆ ಬ್ರೆಜಿಲ್ ಅಧಿಕಾರಿಗಳ ಮೇಲೆ ವಿಧಿಸಿರೋ ನಿರ್ಬಂಧಗಳನ್ನು ತೆಗೆದುಹಾಕುವಂತೆ ಲುಲಾ ಟ್ರಂಪ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಫೋನ್ ಕಾಲ್ ಬಗ್ಗೆ ಟ್ರಂಪ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ರೆಜಿಲ್ ಅಧ್ಯಕ್ಷರೊಂದಿಗೆ ಒಳ್ಳೆ ಮಾತುಕತೆ ನಡೆದಿದೆ, ಭವಿಷ್ಯದ ಕುರಿತು ನಾವಿಬ್ರು ಡಿಸ್ಕಸ್ ಮಾಡಿದ್ದೀವಿ, ಶೀಘ್ರದಲ್ಲಿ ಇಬ್ಬರು ಪರಸ್ಪರ ಮೀಟ್ ಆಗಿ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬಾಂಗ್ಲಾ ಚುನಾವಣೆ ಕುರಿತು ಭಾರತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಬಾಂಗ್ಲಾದಲ್ಲಿ ಸ್ವತಂತ್ರ, ನಿಷ್ಪಕ್ಷಪಾತ ಹಾಗೂ ಎಲ್ಲ ಜನರು ಮುಕ್ತವಾಗಿ ಭಾಗವಹಿಸುವ ರೀತಿ ಆದಷ್ಟು ಬೇಗ ಚುನಾವಣೆ ನಡೆಯುತ್ತೆ ಅಂತ ನಾವು ಭಾವಿಸ್ತೀವಿ. ಈ ರೀತಿಯ ಚುನಾವಣೆಗೆ ಬೆಂಬಲ ಕೊಡ್ತೀವಿ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ಅಲ್ಲದೆ ಬಾಂಗ್ಲಾ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಪ್ರಕರಣ ಒಂದು ಲೀಗಲ್ ಇಶ್ಯೂ, ಹೀಗಾಗಿ ಎರಡೂ ರಾಷ್ಟ್ರಗಳು ರಾಜತಾಂತ್ರಿಕ ಮಾರ್ಗದಲ್ಲಿ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಿಕೊಳ್ಬೇಕಾಗಿದೆ. ಇದಕ್ಕಾಗಿ ನಾವು ಬಾಂಗ್ಲಾದೊಂದಿಗೆ ಒಟ್ಟಾಗಿ ಸೇರಿ ಕೆಲಸ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಹಸೀನಾ ವಿಚಾರ ಬೇಗ ಮುಗಿದು ಅವರು ಕೂಡ ಬಾಂಗ್ಲಾ ಚುನಾವಣೆಯಲ್ಲಿ ಭಾಗಿಯಾಗಲಿ ಅನ್ನೋ ರೀತಿಯಲ್ಲಿ ಭಾರತ ಹೇಳಿಕೆ ಕೊಟ್ಟಿದೆ. ಹಸೀನಾ ಪಾರ್ಟಿಯನ್ನು ಬ್ಯಾನ್ ಮಾಡಿದ ನಂತರ ಬಾಂಗ್ಲಾದಲ್ಲಿ ಭಾರತ ಈ ರೀತಿ ನಿಧಾನಕ್ಕೆ ಇಂಟರ್ಫಿಯರ್ ಆಗೋ ಥರದ ಹೇಳಿಕೆಗಳನ್ನು ಕೊಡ್ತಾ ಇದೆ. ಇನ್ನು ಇಂಟರ್ಫಿಯರ್ ಆಗಿಲ್ಲ ಆ ಥರ ಏನು ಕೂಡ ನೇರವಾಗಿ. ಇನ್ನು ಬಾಂಗ್ಲಾದಲ್ಲಿ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇರುವುದರಿಂದ ಖಲಿದಾ ಜಿಯಾರ BNP ಪಾರ್ಟಿ ತಯಾರಿ ನಡೆಸ್ತಾ ಇದೆ. 17 ವರ್ಷಗಳ ಹಿಂದೆ ಬಾಂಗ್ಲಾ ಬಿಟ್ಟು ಹೋಗಿದ್ದ ಬಾಂಗ್ಲಾ ಮಾಜಿ PM ಖಲಿದಾ ಜಿಯಾರ ಪುತ್ರ ತಾರಿಕ್ ರೆಹಮಾನ್ ಶೀಘ್ರ ಬಾಂಗ್ಲಾಗೆ ಬರ್ತಾ ಇದ್ದಾರೆ. ಈ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಈ ಸಲ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದಾಗಿ ಕೂಡ ಹೇಳಿದ್ದಾರೆ. 2004ರಲ್ಲಿ ಶೇಖ್ ಹಸೀನಾ ರ್ಯಾಲಿ ವೇಳೆ ಸ್ಫೋಟ ನಡೆದು ದೊಡ್ಡ ಗಲಾಟೆಯಾಗಿತ್ತು. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ರೆಹಮಾನ್ಗೆ ಜೀವಾವಧಿ ಶಿಕ್ಷೆ ಘೋಷಿಸಲಾಗಿತ್ತು. ಆದರೆ 2008ರಲ್ಲಿ ಈತ ಲಂಡನ್ಗೆ ಪರಾರಿಯಾಗಿದ್ರು. ಆದರೆ ಇತ್ತೀಚೆಗೆ ಅವ್ರ ಮೇಲಿನ ಕೇಸ್ ಖುಲಾಸೆಯಾಗಿತ್ತು. ಕೋರ್ಟ್ ಅವರನ್ನ ನಿರಪರಾಧಿ ಅಂತ ಘೋಷಿಸಿತ್ತು. ಅದರ ಬೆನ್ನಲ್ಲೇ ಈಗ ಅವರು ಬಾಂಗ್ಲಾ ಪಾಲಿಟಿಕ್ಸ್ಗೆ ಎಂಟರ್ ಆಗೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಹಸೀನಾ ಹೆಂಗೂ ಇಲ್ವಲ್ಲ, ದೇಶದಿಂದ ಓಡಿಸಲಾಗಿದೆಯಲ್ಲ, ಹಾಗಾಗಿ ಬರ್ತಾ ಇದ್ದಾರೆ. ಏನೋ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಮತ್ತೆ ಛೀಮಾರಿ ಹಾಕಿದೆ. ವಿಮೆನ್, ಪೀಸ್ ಅಂಡ್ ಸೆಕ್ಯೂರಿಟಿ ವಿಚಾರದ ಮೇಲೆ ಓಪನ್ ಡಿಬೇಟ್ನಲ್ಲಿ ಮಾತನಾಡಿರೋ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಪಾಕಿಸ್ತಾನ ತನ್ನದೇ ಜನರ ಮೇಲೆ ಸ್ಫೋಟಕ ಹಾಕ್ತಾ ಇದೆ, ವ್ಯವಸ್ಥಿತ ಹತ್ಯಾಕಾಂಡ ಮಾಡ್ತಾ ಇದೆ, ಇಂಥ ಕೃತ್ಯಗಳನ್ನು ನಡೆಸ್ತಿರೋ ಪಾಕಿಸ್ತಾನ ಜಗತ್ತಿನ ಗಮನವನ್ನು ಬೇರೆ ಕಡೆಗೆ ಸೆಳೀತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಭಾರತದ ಭೂಭಾಗವಾಗಿರೋ ಜಮ್ಮು ಕಾಶ್ಮೀರದ ಒಂದಷ್ಟು ಭಾಗವನ್ನ POK ಮಾಡಿ ವಶದಲ್ಲಿಟ್ಕೊಂಡು ಅದು ಅವ್ರದ್ದೇ ಅನ್ನೋ ಭ್ರಮೆಯಲ್ಲಿದ್ದಾರೆ. ದುರದೃಷ್ಟವಶಾತ್ ಇದನ್ನು ನಾವು ಪ್ರತಿ ವರ್ಷ ಕೇಳೋ ಹಾಗಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ 1971ರಲ್ಲಿ ಆಪರೇಷನ್ ಸರ್ಚ್ ಲೈಟ್ ವೇಳೆ ಪಾಕಿಸ್ತಾನ ಸೇನೆ
4 ಲಕ್ಷ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದೆ. ಪಾಕಿಸ್ತಾನದ ಪ್ರೊಪಗಂಡವನ್ನು ಜಗತ್ತೇ ನೋಡಿತ್ತು. ಮಹಿಳೆಯರು ಮತ್ತು ಪ್ರಾದೇಶಿಕ ಭದ್ರತೆ ವಿಚಾರದಲ್ಲಿ ಭಾರತದ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಕಳಂಕರಹಿತವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಗಾಜಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಸರತ್ತು ನಡೆಸುತ್ತಿರೋ ಹೊತ್ತಲ್ಲಿ ಇಸ್ರೇಲ್ ಗಾಜಾದಲ್ಲಿನ ದಾಳಿಯನ್ನು ತೀವ್ರಗೊಳಿಸಿದೆ. ಹಮಾಸ್ಗಳ ಪ್ಲಾನ್ಡ್ ಅಟ್ಯಾಕ್ಗಳಿಗೆ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಸೇನೆ ಹಲವು ಕಡೆ ಏರ್ ಸ್ಟ್ರೈಕ್ ಮಾಡಿದೆ. ಗ್ರೌಂಡ್ ಆಪರೇಷನ್ಸ್ ಅನ್ನು ನಿಲ್ಲಿಸಿದ ನಂತರ ಈ ರೀತಿ ವೈಮಾನಿಕ ದಾಳಿಯನ್ನು ಶುರು ಮಾಡಿದೆ. ಹಲವು ಉಗ್ರ ಟಾರ್ಗೆಟ್ಗಳನ್ನು ನಾಶ ಮಾಡಿದ್ದೀವಿ ಅಂತಲೂ ಕೂಡ ಹೇಳಿದೆ. ಈ ಏರ್ ಸ್ಟ್ರೈಕ್ ವಿಡಿಯೋಸ್ ಅನ್ನು ಕೂಡ ಇಸ್ರೇಲ್ ಸೇನೆ ರಿಲೀಸ್ ಮಾಡಿದೆ. ಕಳೆದ 24 ಗಂಟೆಯಲ್ಲಿ ಇಸ್ರೇಲ್ ನಡೆಸಿದ ದಾಳಿಗೆ ಕನಿಷ್ಠ 63 ಮಂದಿ ಮೃತಪಟ್ಟಿದ್ದಾರೆ. ಗಾಜಾದಲ್ಲಿ ಶಾಂತಿ ಸ್ಥಾಪಿಸುವ ಸಲುವಾಗಿ ಇಸ್ರೇಲ್ ಮತ್ತು ಹಮಾಸ್ಗಳ ನಡುವೆ ಈಜಿಪ್ಟ್ ಮಧ್ಯಸ್ಥಿಕೆಯಲ್ಲಿ ಶುರುವಾಗಿರುವ ಮಾತುಕತೆ ಕಂಟಿನ್ಯೂ ಆಗಿದೆ. ಒತ್ತೆಯಾಳುಗಳ ಬಿಡುಗಡೆ, ಹಮಾಸ್ ನಿಶಸ್ತ್ರೀಕರಣ ಸೇರಿದ ಹಾಗೆ ಹಲವು ಬೇಡಿಕೆಗಳನ್ನು ಇಸ್ರೇಲ್ ಮುಂದಿಟ್ಟಿದೆ. ಇಸ್ರೇಲ್ನ ಟಾಪ್ ನೆಗೋಷಿಯೇಟರ್ ರಾನ್ ಡೆರ್ಮರ್, ಪಿಎಂ ನೆತನ್ಯಾಹುರ ಫಾರಿನ್ ಪಾಲಿಸಿ ಅಡ್ವೈಸರ್ ಒಪಿರ್ ಫಾಲ್ಕ್, ಹಮಾಸ್ ಲೀಡರ್ ಖಲೀಲ್ ಅಲ್ ಹಯ್ಯಾ ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದಿನ ಹಂತದ ಮಾತುಕತೆಗಳಲ್ಲಿ ಅಮೆರಿಕ ಅಧಿಕಾರಿಗಳು ಕೂಡ ಪಾಲ್ಗೊಳ್ಳುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಟ್ರಂಪ್ ಪ್ರಸ್ತಾಪಿಸಲು ಗಾಜಾ ಶಾಂತಿ ಒಪ್ಪಂದ ಮತ್ತು ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಗಾಜಾ ಶಾಂತಿ ಒಪ್ಪಂದ ವಿಚಾರವಾಗಿ ಟ್ರಂಪ್ ಕೂಡ ನೆತನ್ಯಾಹು ಜೊತೆಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ನೀವು ಯಾಕೆ ಬರೀ ನೆಗೆಟಿವ್ ಆಗಿ ವಿಚಾರ ಮಾಡ್ತೀರಾ? ಇದು ದೊಡ್ಡ ಗೆಲುವು. ಈ ಪ್ಲಾನ್ ಅನ್ನು ನೀವು ಬೆಂಬಲಿಸಬೇಕು ಅಂತ ಟ್ರಂಪ್ ಮತ್ತೆ ನೆತನ್ಯಾಹುಗೆ ಒತ್ತಾಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ರಷ್ಯಾ ಜೊತೆಗೆ ಯುದ್ಧ ಮಾಡ್ತಿರೋ ಯುಕ್ರೇನ್, ನಾರ್ತ್ ಕೊರಿಯಾ, ಚೈನಾ ಬಳಿಕ ಈಗ ಅಮೆರಿಕ ಹಾಗೂ ತಮ್ಮ ಮಿತ್ರ ಯುಕೆ ಮೇಲೂ ಕೂಡ ಆರೋಪ ಮಾಡಿದೆ. ಯುಕ್ರೇನ್ ಮೇಲೆ ರಷ್ಯಾ 496 ಡ್ರೋನ್ ಮತ್ತು 53 ಮಿಸೈಲ್ಗಳ ಮೂಲಕ ದಾಳಿ ಮಾಡಿತ್ತು. ಅದರಲ್ಲಿ ಫಾರಿನ್ ಪಾರ್ಟ್ಸ್ ಪೈಕಿ ಬ್ರಿಟಿಷರು ತಯಾರಿಸಿದ ಮೈಕ್ರೋಚಿಪ್ಗಳು ಕೂಡ ಇವೆ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಆರೋಪ ಮಾಡಿದ್ದಾರೆ. ಅಲ್ಲದೆ ಜರ್ಮನಿ, ಜಪಾನ್ ಹಾಗೂ ಅಮೆರಿಕದಂತಹ ಮಿತ್ರ ರಾಷ್ಟ್ರಗಳು ಕಾಂಪೊನೆಂಟ್ಗಳನ್ನು ಕಳಿಸ್ತಾ ಇದ್ದಾರೆ ರಷ್ಯಾಗೆ, ಅದು ಸಿಗ್ತಾ ಇದ್ದಾವೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆದರೆ ಆರೋಪವನ್ನು ಯುಕೆ ತಳ್ಳಿ ಹಾಕಿದೆ. ನಾವು ಇತ್ತೀಚೆಗಷ್ಟೇ ರಷ್ಯಾಗೆ ಎಕ್ವಿಪ್ಮೆಂಟ್ ಸಪ್ಲೈ ಮಾಡೋ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ತಗೊಂಡಿದ್ದೀವಿ ಅಂತ ಯುಕೆ ಬಿಸಿನೆಸ್ ಅಂಡ್ ಟ್ರೇಡ್ ಡಿಪಾರ್ಟ್ಮೆಂಟ್ ಹೇಳಿದೆ. ಅಮೆರಿಕದಲ್ಲಿ ವೈದ್ಯಕೀಯ ಸೇವೆ ಒದಗಿಸೋ ಹೆಲಿಕಾಪ್ಟರ್ ಒಂದು ಪತನಾಗಿದೆ. ಪರಿಣಾಮ 3 ಗಂಭೀರ ಗಾಯಗೊಂಡಿದ್ದಾರೆ. ಕ್ಯಾಲಿಫೋರ್ನಿಯಾದ ಸಾಕ್ರಾಮೆಂಟೋ ಬಳಿಯ ಹೆದ್ದಾರಿ ನಂಬರ್ 50 ಮೇಲ್ಹೋಗಿ ಹೆಲಿಕಾಪ್ಟರ್ ಅಪ್ಪಳಿಸಿದೆ. ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ UPI ಸಿಸ್ಟಮ್ ಅರಬ್ ಕಂಟ್ರಿ ಕತಾರ್ನಲ್ಲಿ ತನ್ನ ಪ್ರೆಸೆನ್ಸ್ ಅನ್ನು ಹೆಚ್ಚು ಮಾಡಿದೆ. ಕತಾರ್ ರಾಜಧಾನಿ ದೋಹಾದಲ್ಲಿರೋ ಲುಲು ಗ್ರೂಪ್ ಸ್ಟೋರ್ಗಳಲ್ಲೂ ಕೂಡ ಈಗ ಭಾರತದ UPI ಸಿಸ್ಟಮ್ ಲಭ್ಯ ಇದೆ. ಸದ್ಯ ಕತಾರ್ ಪ್ರವಾಸದಲ್ಲಿರೋ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಈ ಸಿಸ್ಟಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಅಂದಹಾಗೆ ಈ ಹಿಂದೆ ಕತಾರ್ನ ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲೂ ಕೂಡ UPI ಸಿಸ್ಟಮ್ ಅನ್ನು ಲಾಂಚ್ ಮಾಡಲಾಗಿತ್ತು. ಈಗ ಇದನ್ನು ಮತ್ತಷ್ಟು ವಿಸ್ತರಿಸಲಾಗಿದೆ. ಜನ್ಸಿಗಳ ಪ್ರತಿಭಟನೆಯಿಂದ ನೆರೆಯ ನೇಪಾಳದಲ್ಲಾಗಿರೋ ರೀತಿ ಮಡಗಾಸ್ಕರ್ನಲ್ಲೂ ಕೂಡ ಅಧಿಕಾರ ಬದಲಾವಣೆ ಆಗೋಗಿದೆ. ಅಲ್ಲಿನ ಅಧ್ಯಕ್ಷ ಆಂಡ್ರಿ ರಾಜುಲಿನ ಮಿಲಿಟರಿ ಜನರಲ್ ರೂಪಿನ್ ಫಾರ್ಚುನಾಟ್ ಜಾಫಿಸಂಬೋರನ್ನ ಮಡಗಾಸ್ಕರ್ನ ನೂತನ ಪ್ರಧಾನಿಯಾಗಿ ಅಪಾಯಿಂಟ್ ಮಾಡಿದ್ದಾರೆ. ಸರ್ಕಾರಿ ವಿರೋಧಿ ಪ್ರತಿಭಟನೆಯ ನಂತರ ಹಿಂದಿನ ಸರ್ಕಾರವನ್ನು ಅಧ್ಯಕ್ಷ ಆಂಡ್ರಿ ರಾಜೋಲಿನ ವಜಾ ಮಾಡಿದರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಪರ್ಫ್ಯೂಮ್ ಅನ್ನ ನಶಾವಸ್ತು ಅಂತ ತಿಳಿದು ಭಾರತ ಮೂಲದ ವ್ಯಕ್ತಿ ಅರೆಸ್ಟ್ ಆಗಿರೋ ಘಟನೆ ಅಮೆರಿಕದಲ್ಲಿ ನಡೆದಿದೆ. ಆರ್ಕ್ಯಾನ್ಸಾಸ್ನಲ್ಲಿರೋ ಕಪಿಲ್ ರಘು ಅನ್ನೋರು ಭಾರತ ಮೂಲದ ವ್ಯಕ್ತಿಯವರು ಕಳೆದ ಮೇನಲ್ಲಿ ಅಫೀಮ್ ಅಂತ ಲೇಬಲ್ ಮಾಡಿದ ಪರ್ಫ್ಯೂಮ್ ಅನ್ನು ಬಳಸ್ತಾ ಇದ್ರು. ಆದರೆ ಅದು ಮಾದಕ ವಸ್ತು ತುಂಬಿದ ಬಾಟ್ಲಿ ಅಂತ ತಪ್ಪಾಗಿ ತಿಳಿದು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು. 3 ದಿನ ಜೈಲಲ್ಲಿಟ್ಟರು. ಬಳಿಕ ವಿಚಾರಣೆ ವೇಳೆ ಅದು ಪರ್ಫ್ಯೂಮ್ ಹೆಸರಷ್ಟೇ ಆ ರೀತಿ ಅಂತ ಗೊತ್ತಾಗಿದೆ. ಆದರೆ ಆತನನ್ನು ಬಿಟ್ಟಿಲ್ಲ. ನಿಮ್ಮ ವೀಸಾ ಅವಧಿ ಮುಗಿದು 3 ದಿನ ಆಗಿದೆ ಅಂತ ಹೇಳಿ ಇಮಿಗ್ರೇಷನ್ ಆ್ಯಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಡಿಟೆನ್ಷನ್ ಸೆಂಟರ್ಗೆ ಕಳಿಸಿದ್ದಾರೆ. ಹೀಗಾಗಿ ಕೋರ್ಟ್ ಆತನ ವೀಸಾ ರದ್ದು ಮಾಡಿದೆ. ಇಮಿಗ್ರೇಷನ್ ಸೆಂಟರ್ನಲ್ಲಿ ಗಡಿಪಾರು ಮಾಡೋಕ್ಕೂ ತಯಾರಿ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಜಕ್ಕೂ ವೀಸಾ ಅವಧಿ ಎಂಡ್ ಆಗಿತ್ತಾ ಅಥವಾ ಟಾರ್ಗೆಟ್ ಮಾಡ್ತಿದ್ದಾರೆ, ಇದನ್ನಷ್ಟೇ ಸ್ಪಷ್ಟ ಆಗಬೇಕು. ಅಲ್ಬೇನಿಯಾದಲ್ಲಿ ಭಯಾನಕ ಘಟನೆಯಾಗಿದೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವ ವೇಳೆ ಜಡ್ಜ್ ಅನ್ನೇ ಹತ್ಯೆ ಮಾಡಲಾಗಿದೆ. ಮೃತರನ್ನ ತಿರಾನಾ ಅಪೀಲ್ಸ್ ಕೋರ್ಟ್ನ ಜಡ್ಜ್ ಆಸ್ಟ್ರಿಡ್ ಕಲಾಜಾ ಅಂತ ಗುರುತಿಸಲಾಗಿದೆ. ದಾಳಿ ಮಾಡಿದ ವ್ಯಕ್ತಿ ಸ್ಥಳದಿಂದ ಪರಾರಿಯಾಗೋಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಆತನನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಕಾರಣ ಪತ್ತೆ ಹಚ್ಚುತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.